ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ಗುರುವೃಂದದವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಗೊತ್ತಿರ್ತಕ್ಕಂಥ ನನ್ನ ಗುರುವೃಂದವರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಮೊಟ್ಟ ಮೊದಲಿಗೆ ಪ್ರತಿಯೊಬ್ಬರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಕೋರುತ್ತಾ, ಮೊಟ್ಟ ಮೊದಲಿಗೆ ಹೇಳಬೇಕಪ್ಪ ಅಂತಂದ್ರೆ, ಇವತ್ತು ನಾವು ಗುರುಪೂರ್ಣಿಮೆ ಜೊತೆಗೆ ಡಾಕ್ಟರ್ BF ದಂಡೀಲ್ ಸರ್ ಅವರ ಏನು ಅವರು ಬಿಟ್ಟು ಹೋಗಿರ್ತಕ್ಕಂಥ ಏನು ದಿನಗಳಿದಾವು, ನಮ್ಗೇನು ಕೊಟ್ಟು ಹೋಗಿದ್ದಾರೆ ಅನ್ನೋದನ್ನ ಇವತ್ತು ನಾವು ಸ್ಮರಿಸಿಕೊಳ್ಳುವಂಥ ದಿನ ಕೂಡ ಆಗಿದೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳಕ್ಕೆ ಬಯಸ್ತೀನಿ. BF ದಂಡೀಲ್ ಸರ್ ಅವರು ಸಾಕಷ್ಟು ಸಮಾಜ ಪರ ಕಾಳಜಿಯನ್ನ ಮಾಡುತ್ತಾ ಇವತ್ತು ಎಷ್ಟೋ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಆ ಶಿಕ್ಷಣ ಸಂಸ್ಥೆಗಳ ಮೂಲಕ ನಮಗೆ ವಿದ್ಯೆ ದಾರಿಯನ್ನು ಏರಿರ್ತಕ್ಕಂಥ ಕಾರ್ಯವನ್ನು ಮಾಡೋದಕ್ಕೆ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಇಂತಹ ಮಹಾನ್ ಸಾಧಕರು ಕಟ್ಟಿದಂಥ ಶಾಲೆಗಳಲ್ಲಿ ನಾವು ಕಲಿತಾ ಇದ್ದೀವಿ ಅಂತಂದ್ರೆ, ನಾವು ಓದ್ತಾ ಇದ್ದೀವಿ ಅಂತಂತಂದ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಏನು ಮಾಡಿದೀವಿ ಅಂತಂದ್ರೆ ಪುಣ್ಯ ಮಾಡಿದೀವಿ ಅಂತ ಹೇಳಿ ನಾವು ಹೇಳ್ಬೇಕಾಗತ್ತೆ. ಯಾರು ಪುಣ್ಯ ಮಾಡಿದೀವಿ ಅಂತ ಹೇಳ್ಬೇಕಾಗತ್ತಂತ ಅಂದ್ರೆ, ಇಲ್ಲಿ ಅವರು ಸಾಕಷ್ಟು ಸಮಾಜ ಸೇವೆ ಕಾರ್ಯಗಳನ್ನ ಮಾಡಿದ್ದಾರೆ. ಈಗಾಗಲೇ ನಾಯಕ್ ಸರ್ ಅವರು ಹೇಳಿದ್ರು, ಮತ್ತೆ ನನ್ನ ಸಹಪಾಠಿ ಪ್ರೀತಿಯವರು ಹೇಳಿದ್ರು, ಸಾಕಷ್ಟು ಸಮಾಜ ಪರ ಕಾರ್ಯಗಳು ಮತ್ತು ಅವ್ರು ನಡೆದು ಬಂದಿರತಕ್ಕಂಥ ದಾರಿಗಳನ್ನ ಅವ್ರು ಹೇಳಿದರು. ಅಂತಹ ದಾರಿಗಳಲ್ಲಿ ಅಂತಹ ನುಡಿಗಳನ್ನ ನಡೆಗಳನ್ನ ಇವತ್ತು ಕಲಿಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳೇ ಈ ಯಾವ ಸಂಸ್ಥೆಗಳಪ್ಪ ಅಂತಂದ್ರೆ BF ದಂಡೀಲ್ ಸರ್ ಕಟ್ಟಿಸಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು. ಅಂತಹ ಶಿಕ್ಷಣ ಸಂಸ್ಥೆಗಳನ್ನ ನಾವು ಕಲಿತಾ ಇದ್ದೀವಿ ಅಂದ್ರೆ ಅದಕ್ಕೆ ಹೇಳಿದೆ ನಾನು, ಪುಣ್ಯ ಮಾಡಿರ್ಬೇಕು. ಅದಕ್ಕೆ ನಾವು ಪುಣ್ಯ ಮಾಡಿದ್ವಿ, ನಮ್ಗೆಲ್ಲರಿಗೂ ಏನಾಗಿದೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ, ಕೆಲವರಿಗೆ ಡೊನೇಷನ್ ಮೂಲಕ ಸೀಟ್ ಸಿಕ್ಕಿದೆ. ಆ ಸೀಟ್ ಸಿಕ್ಕಿದೆ ಅಂತಂದ್ರೆ ಕಾರಣ, ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ BF ದಂಡೀಲ್ ಸರ್. ಹಾಗಾಗಿ ನಾವು ಏನ್ ಮಾಡ್ಬೇಕು, ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಏನು ಕೃತಜ್ಞತರಾಗಿ ಅದರ ಜೊತೆಗೆ ನಾವು ಕೂಡ ಏನ್ ಮಾಡಿದ್ಬೇಕಂತಂದ್ರೆ, ಮುಂದೆ ನಾವು ಕೂಡ ಗುರುಗಳಾಗುವುದಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ರಶಿಕ್ಷಣಾರ್ಥಿಗಳಾಗಿ ಬಂದಿದ್ದೀವಿ, ಮುಂದೆ ಶಿಕ್ಷಕರಾಗುವವರಿದ್ದೀವಿ. ಆ ಶಿಕ್ಷಕರಾಗುವವರಂತಂದ್ರೆ ಈಗಾಗಲೇ ಗುರುಗಳ ಬಗ್ಗೆನೂ ಕೂಡ ಸಾಕಷ್ಟು ಮಾತಾಡಿದ್ದಾರೆ. ಅಂದ್ರೆ ಗುರುಗಳಂತಂದ್ರೆ ನಾವು ಹೆಂಗಿರ್ಬೇಕಪ್ಪ ಅಂತಂದ್ರ, ಈಗ ನಾವು ಹಿಂದೆ ಈಗೆಲ್ಲ ಕೇಳ್ಕೊಂಡು ಬಂದಿದ್ದೀವಿ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅಂತೇಳಿ. ಆ ರೀತಿ ನಾವು ಏನ್ ಮಾಡ್ತಿದ್ವಿ, ಇವತ್ತು ಗುರುಗಳ ಅಂತಂದ್ರೆ ನಾವು ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡ್ತಾ ಇದ್ವಿ. ಈ ಗುರು ಪೂರ್ಣಿಮೆ ಬಂದ್ರೆ ಗುರುಗಳಿಗೆ ಆ ದಿನ ಮಾತ್ರ ಗೌರವ ಕೊಡ್ತಾ ಇದ್ವಿ, ಆ ದಿನಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಅದು ಆಗ್ಬಾರ್ದು. ಅದೇನಾಗ್ಬೇಕಂತಂದ್ರೆ ಪ್ರತಿನಿತ್ಯ ಪ್ರತಿ ಕ್ಷಣಕ್ಕೂ ಕೂಡ ನಾವು ಏನ್ ಮಾಡ್ಬೇಕಂದ್ರೆ ಗುರುಗಳನ್ನ ಸ್ಮರಿಸುವಂತ ಕೆಲಸ ಮಾಡ್ಬೇಕು. ಇಲ್ಲೇನು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ, ಮತ್ತೆ ಈ ಕಾಲೇಜಲ್ಲಿ ಇರ್ತಕ್ಕಂಥ ಎಲ್ಲಾ ಗುರುಗಳು ಕೂಡ ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ವಿದ್ಯೆಯನ್ನ ಬೋಧಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮಾರ್ಗದರ್ಶನವನ್ನು ಪಡೆದು ಕೂಡ ನಾವು ಕೂಡ ಮುಂದೆ ಗುರುಗಳಾಗುವುದರಿಂದ ಒಳ್ಳೆಯ ವಿದ್ಯಾರ್ಥಿಗಳನ್ನ ರೂಪಿಸೋಣ. ಅದರ ಜೊತೆಗೆ ಸರ್ ಹೇಳಿದ್ರು, ನಾಯಕ್ ಸರ್, ನಾವೇನು ಯಾವ ತರ ಸಮಾಜ ಸುಧಾರಕ ಅಂದ್ರೆ ಸಮಾಜವನ್ನ ತಿದ್ದುವಂತರಾಗಬೇಕು, ಸಮಾಜಕ್ಕೆ ಸೇವೆ ಸಲ್ಲಿಸುವಂತರಾಗಬೇಕು ಅಂತ ಹೇಳಿದ್ರು. ಅದೇ ರೀತಿ ನಾವು ಆಗ್ಬೇಕು, ಎಲ್ಲರೂ ಆಗೋಣ ಅಂತ ಹೇಳ್ತಾ ಇವತ್ತಿಗೆ ನನಗೆ ಅವಕಾಶ ಈ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟು ದಂಡೀಲ್ ಸರ್ ಬಗ್ಗೆ ಆಗಲಿ, ಆಮೇಲೆ ಗುರುಗಳ ಬಗ್ಗೆ ಆಗಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಗುರು ಪೂರ್ಣಿಮೆಯ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಧನ್ಯವಾದಗಳು.